ಕತೆ ಕಣ್ಣೀರು ಜಾರುವಾಗ. ಸಾಹಿತ್ಯ ಪರಿಕಲ್ಪನೆ ಧ್ವನಿ ಶೋಭಾನಾರಾಯಣ ಹೆಗಡೆ. ಕತೆ ಕಣ್ಣೀರು ಜಾರುವಾಗ. ಮೊಬೈಲ್ ಓಪನ್ ಮಾಡಿದ್ರೆ ಸಾಕು, ಬರೀ ರೀಲ್ಸ್ ಕಡೆ. ಅದರಲ್ಲೂ ಈಗಂತೂ ಈ ಹಾಡು ಅದೇನು ಟ್ರೆಂಡ್ ಆಗಿದೆಯೋ. ಓ ನಲ್ಲ ನೀನಲ್ಲ ಕಣ್ಮಣಿ ಮಾಲಿಕ ಎನ್ನುವ ಹಾಡಿಗೆ ಅದೆಷ್ಟು ಜನ ಹೆಂಗಸರು ಹೆಣ್ಣು ಮಕ್ಕಳು ಹೆಜ್ಜೆ ಹಾಕ್ತಾ ಇದ್ದಾರೆ. ರೀಲ್ಸ್ ನೋಡಕ್ಕೆ ಬೇಜಾರನ್ಸಿ ಭಾರ್ಗವ ಫೋಟೋ ಗ್ಯಾಲರಿ ಓಪನ್ ಮಾಡ್ದ. ಅವಳ ಫೋಟೋ ಅದೇ ಮುಗ್ಧತೆಯ ಭಾವ. ತದೇಕ ಚಿತ್ತದಿಂದ ನೋಡುತ್ತಲೇ ತನ್ನಲ್ಲೇ ಯೋಚನೆ ಮಾಡತೊಡಗಿದ. ಹೌದಲ್ವಾ, ಎಲ್ಲ ಸರಿಯಾಗಿದ್ದಿದ್ರೆ ನಾನೂ ಕೂಡ ನಿನ್ನ ಕರಿಮಣಿ ಮಾಲೀಕ ಆಗಿರ್ತಾ ಇದ್ದೆ ಕಣೆದಾತ್ರಿ. ಏನ್ ಮಾಡ್ಲಿ, ನನ್ನ ಹಣೆ ಬರಹ ಸರಿಯಿಲ್ಲ. ನೀನು ಹೀಗೆ ಹಾಡ್ತಾ ಇರ್ಬೋದಲ್ವಾ, ಕರಿಮಣಿ ಮಾಲೀಕ ನೀನಲ್ಲ ಅಂತ. ಕಣ್ತುಂಬಿ ಕಣ್ಣು ಮಂಜು ಮಂಜಾಯಿತು. ಕಣ್ಣೀರು ಕೆನ್ನೆ ಮೇಲೆ ಜಾರತೊಡಗಿ ಬಿಕ್ಕಿ ಬಿಕ್ಕಿ ಅಳಬೇಕು ಎನಿಸಿದ್ರೂ ತಾನು ಗಂಡು ಒರಟ ಅಳೋಕಾಗತ್ತಾ? ಸುಮ್ಮನೆ ಆದ. ಆದ್ರೂ ಹೃದಯ ಮಾತ್ರ ವಿಲಿವಿಲಿ ಎಂದು ಒದ್ದಾಡಿ ಬಿಟ್ಟಿತು. ಪ್ರೀತಿ ಕಳೆದುಕೊಂಡ ಭಗ್ನ ಪ್ರೇಮದ ಆ ನೋವು ಹೃದಯಕ್ಕೆ ತಾನೇ ಅರಿವಾಗೋದು. ಕಣ್ಣೀರು ಜಾರುವಾಗ್ಲೇ ಅವಳ ನೆನಪು ಮನಕ್ಕೆ ಭಾರ ಎನಿಸಿ ಧಾರೆಯಾಗಿ ಕಣ್ಣೀರು ಹರಿಯೋದು. ಬೇಡ, ಯಾವತ್ತೂ ಮತ್ತೆ ಅವಳನ್ನ ನೆನಪು ಮಾಡ್ಕೊಳ್ಳೇಬಾರದು ಎಂದು ಎಷ್ಟು ಶತಪ್ರಯತ್ನ ಪಟ್ಟರೂ ಅದು ಯಾವುದೋ ರೂಪದಲ್ಲಿ ನೆನಪು ಮೂಡಿ ಕಣ್ಣೀರು ಹರಿಯುವಂತೆ ಮಾಡ್ತಾ ಇತ್ತು. ಅವಳ ನೆನಪು. ಈಗ ಎಲ್ಲೆಡೆ ಕೇಳಿ ಬರುವ ಕರಿಮಣಿ ಮಾಲೀಕ ನೀನಲ್ಲ ಎಂಬ ಹಾಡು ಭಾರ್ಗವನ ಹೃದಯವನ್ನ ಮತ್ತಷ್ಟು ಬಗೆ ಬಗೆದು ನೋವಿನ ಆಳವನ್ನೇ ಹೆಚ್ಚುವ ಹಾಗೆ ಮಾಡಿತ್ತು. ಬೇಡವೆಂದದ್ದೇ ಅಲ್ಲವೇ ಬೇಕು ಎಂದು ಮನಸ್ಸು ರಚ್ಚೆ ಹಿಡಿಯುವುದು. ಆ ದಿನಗಳ ಮಧುರ ಕ್ಷಣವನ್ನ ಮೆಲುಕು ಹಾಕುವ ಮನಸ್ಸಾಯಿತು. ಪದವಿ ಮುಗಿಸಿದರೂ ತನಗೆ ಹಳ್ಳಿಯದೇ ಸೆಳೆತ. ಕೃಷಿ, ಹೈನುಗಾರಿಕೆ, ಜೇನು ಸಾಕಾಣಿಕೆ ಹೀಗೆ ಇದರಲ್ಲೇ ಆಸಕ್ತಿ ಜಾಸ್ತಿ. ಹಾಗಾಗಿ ನೌಕರಿಗೆ ಬೆನ್ನು ಹತ್ತದೆ ಮನೆಯಲ್ಲೇ ಉಳಿದೆ. ಹಲುಬಿದರು ಸುಮಾರು ಮಂದಿ. ಪದವಿ ಮುಗಿಸಿದೆಯಾ, ನಗರಕ್ಕೆ ಹೋಗಿ ನೌಕರಿ ಹಿಡಿಯಬಾರದೆ, ಆಮೇಲೆ ಮದುವೆ ಆಗಲಿ ಕಷ್ಟ ಆಗ್ಬಹುದು ಎಂದ್ರು. ಯಾಕೆಂದ್ರೆ ರೈತರಿಗೆ ಹೆಣ್ಣು ಕೊಡಲಾರರು ಈಗ ಅಂತ. ಹಾಗೆಲ್ಲ ನನ್ನದು ನೇರ ಉತ್ತರ. ಹಣೆಯಲ್ಲಿ ಒಬ್ಬ ಹುಡುಗನಿಗೆ ಒಂದು ಹುಡುಗಿ ಎಂದು ಆ ಬ್ರಹ್ಮ ಬರೆದಿದ್ರೆ ಖಂಡಿತ ಮದುವೆ ಆಗುತ್ತೆ. ಇಲ್ಲ ಎಂದ್ರೆ ಹೀಗೆ ಇರ್ತೀನಿ ಬಿಡಿ ಅಂತ. ಹುಚ್ಚು ನಿನಗೆ ಎಂದು ಜರಿದ್ರು. ಆದ್ರೆ ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ಆ ದಿನಗಳು ಕೂಡ ಹತ್ರ ಬಂತು. ನಾನು ದಿನಾಲು ಹಾಲು ಹಾಕಲು ಊರ ಹೊರಗಿರುವ ಸುಂದ್ರಿ ಹೆಸರಿನಂತೆ ಮುದ್ದು ಮುದ್ದು. ಅವಳ ಮುಗ್ಧತೆ, ಮಂದಸ್ಮಿತೆ ನೋಡಿದರೆ ಮತ್ತೆ ತಿರುಗಿ ನೋಡುವಂತಹ ಸೌಂದರ್ಯ. ಹೀಗೆ ಒಬ್ಬರನ್ನೊಬ್ಬರು ನೋಡ್ತಾ ಇದ್ವಿ. ಮುಗುಳ್ನಗೆ ವಿನಿಮಯ ಆಗ್ತಾ ಇತ್ತು. ಒಂದು ದಿನ ಅವಳ ಹೊಂಡ ಚಾಲು ಆಗ್ಲೇ ಇಲ್ಲ. ಕಿಕ್ ಒದ್ದು ಸುಸ್ತಾಗಿ ಹೋದ್ಲು ಹುಡುಗಿ. ಅದನ್ನ ನೋಡಿದ್ ನನಗೆ ಪಾಪ ಎನಿಸಿತು. ಎಷ್ಟೆಂದ್ರೂ ಹೆಣ್ಣು ಸುಕೋಮಲೆ ಅಲ್ವಾ. ನಾನೇ ಕಿಕ್ ಒದ್ದು ಚಾಲು ಮಾಡಿದೆ. ಥ್ಯಾಂಕ್ ಯು ಎಂದು ಮುದ್ದಾಗಿ ಉಳಿದಳು. ನಾನು ವೆಲ್ಕಮ್ ಎಂದು ಮುಗುಳ್ನಗೆ ಬೀರಿದೆ. ಹೀಗೆ ಪರಿಚಯ ಆಯಿತು. ಪ್ರತಿದಿನ ಅವಳು ನಾನು ಒಂದೇ ಟೈಮ್ಗೆ ಹಾಲು ಹಾಕಲು ಬರುತ್ತಿದ್ದುದು ಮಾತ್ರ ಕಾಕತಾಳಿಯಾಗಿತ್ತು. ಅವಳು ಡಿಗ್ರಿ ಮುಗಿಸಿ ಮನೆಯಲ್ಲೇ ಇದ್ಲು. ಮನೆಯಲ್ಲಿ ಮುಂದೆ ಓದುವುದು ಬೇಡ ಎಂದು ತಾಕೀತು ಮಾಡಿದ್ರು. ಅಷ್ಟೇನು ಓದಿನಲ್ಲಿ ಆಸಕ್ತಿ ಇದ್ದಂತೆ ಕಾಣಲಿಲ್ಲ. ಹಾಗಾಗಿ ಮನೆಯಲ್ಲಿ ಆರಾಮವಾಗಿ ಇದ್ದಂತೆ ತೋರಿತು. ಪ್ರತಿದಿನ ನಡೆಯುವ ಮಾತುಕತೆಯ ಪರಿಚಯವೇ ಸ್ನೇಹ ಬೆಸೆಯುವಂತೆ ಮಾಡಿದ್ದು. ಹತ್ತಿರ ಆಗಿದ್ದು. ನಂತರ ಫೋನ್ ನಂಬರ್ ವಿನಿಮಯ ಆಯಿತು. ಆದರೂ ನೆಟ್ವರ್ಕ್ ಸಿಕ್ಕಾಗ ಮಾತ್ರ ನಮ್ಮ ಸಂಭಾಷಣೆ, ಇಲ್ಲ ಎಂದರೆ ಇಲ್ಲ. ಅವಳ ಸೈಲೆಂಟ್ ತನವೇ ನನಗೆ ತುಂಬಾ ಹಿಡಿಸಿದ್ದು. ಗೊತ್ತಿಲ್ಲ, ಬೆಂಕಿ ಮುಂದೆ ಬೆಣ್ಣೆ ಇಟ್ರೆ ಕರಗದೇ ಇರುತ್ತದೆಯೇ ಅಂತ ಹಿರಿಯರು ಹೇಳುವ ಹಾಗೆ ನಮ್ಮ ಸ್ನೇಹದ ನಡುವೆ ಅದು ಹೇಗೆ ಪ್ರೀತಿ ನುಸುಳಿತೋ. ಇಬ್ಬರೂ ಬಿಟ್ಟಿರಲಾರದಷ್ಟು ಪ್ರೇಮಿಗಳಾಗ್ಬಿಟ್ವಿ. ಮೊದಲು ನಾನೇ ಅವಳಿಗೆ ಪ್ರಪೋಸ್ ಮಾಡಿದ್ದು. ನನಗೆ ಅವಳು ಬೆಸ್ಟಿ ಆಗಿದ್ಲು. ಸ್ನೇಹಿತೆಯೇ ಬಾಳನ್ನು ಬೆಳಗಲು ಮಡದಿಯಾಗಿ ಬರಲಿ ಎಂದು ನನ್ನ ಮನಸ್ಸು ಆಸೆ ಪಡ್ತು. ಅವಳಿಗೂ ಇಷ್ಟ ಆಯಿತು ನನ್ನ ಪ್ರಪೋಸ್. ಎಲ್ಲವೂ ಚಂದ ಇತ್ತು. ನಮ್ಮ ಪ್ರೇಮ ಎಲ್ಲೂ ಪರಿಧಿ ದಾಟಿ ಹೋಗಿರ್ಲಿಲ್ಲ. ಮಾನಸಿಕವಾಗಿ ತುಂಬಾ ಹತ್ತಿರ ಆದ್ರೂ ಇಂದಿನ ಲವರ್ಸ್ ಅಂತೆ ಯೂಸ್ ಅಂಡ್ ಥ್ರೋ ಆದ ಹಾಗೆ ಅವಸರದ ದೈಹಿಕ ಸುಖಕ್ಕೆ ಆಸೆ ಪಡ್ಲಿಲ್ಲ. ಪರಿಶುದ್ಧವಾದ ಪ್ರೀತಿ ನಮ್ದು. ಅವಳಿಗೆ ಗಂಡು ನೋಡ್ತಿದ್ರು ಮನೆಯಲ್ಲಿ. ನನಗೂ ಮನೆಯಲ್ಲಿ ಮದುವೆ ಆಗು ಎಂದು ದುಂಬಾಲು ಬಿದ್ದಿದ್ರು. ಮದುವೆ ಆಗಬಹುದಾದ ಎಲ್ಲಾ ಸಾಧ್ಯತೆಗಳ ಸಮಯ ಹತ್ತಿರ ಎನಿಸಿ ಮದುವೆ ಆಗುವ ತೀರ್ಮಾನಕ್ಕೆ ಬಂದಾಯಿತು. ಆದ್ರೆ ತೊಡಕಾಗಿದ್ದು ನಮ್ಮಿಬ್ಬರ ಜಾತಿ, ಅಂತಸ್ತು. ಅವಳದೇ ಬೇರೆ ಜಾತಿ, ನನ್ನದೇ ಬೇರೆ ಜಾತಿ. ಅವಳು ಸಿರಿವಂತೆ, ನಾನು ಮಧ್ಯಮ ವರ್ಗದವ. ಹಿರಿಯರು ಒಪ್ಪಿಗೆ ನೀಡಲೇ ಇಲ್ಲ. ಓಡಿ ಹೋಗಿ ಮದುವೆ ಆಗಲು ಸುತರಾಂ ಒಪ್ಪಲಿಲ್ಲ ಅವಳು.
ನನಗೂ ಕೆಟ್ಟ ಹೆಸರು ಬರಬಾರದು, ಹೆತ್ತವರಿಗೂ ಮಸಿ ಬಳಿಯುವ ಕೆಲಸ ಬೇಡ ಎಂದಳವಳು. ಒಪ್ಪಿಸಲು ಹರಸಾಹಸ ಪಟ್ಟಿದ್ದಾಯಿತು, ಆದರೆ ಆಗ್ಲೇ ಇಲ್ಲ. ಕೊನೆಗೆ ನಮ್ಮ ಪವಿತ್ರ ಪ್ರೀತಿ ತ್ಯಾಗದ ಹೆಸರಿನಲ್ಲಿ ಜೀವಗಳು ಬೇರೆ ಬೇರೆ ಆಗುವ ಹಾಗಾಯಿತು. ನಾನೇನೋ ಗಂಡು ಹುಡುಗ, ನನ್ನ ಮಾತು ನಡೆಯುತ್ತಿತ್ತು. ಮನೆಯಲ್ಲಿ ಹೇಳುವವರು ಕೇಳುವವರು ಯಾರಿಲ್ಲ. ಆದರೆ ಧಾತ್ರಿಗೆ ಹಾಗಲ್ಲ. ಅಪ್ಪ ತೋರಿಸಿದ ಹುಡುಗನ ಮದುವೆ ಆಗಲೇಬೇಕಿತ್ತು. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಮದುವೆಯಾಗಿ ಗಂಡನ ಜೊತೆಗೆ ಹೊರಟೇ ಹೋದ್ಲು. ನಾನಿಲ್ಲಿ, ಅವಳಲ್ಲಿ. ಈಗಲೂ ನಮ್ಮ ಮನಸ್ಸುಗಳನ್ನ ಯಾರಿಂದಲೂ ಬೇರ್ಪಡಿಸಲಾಗದು. ಬೇರ್ಪಡಿಸಿದ್ದು ನಮ್ಮ ದೇಹಗಳನ್ನ ಮಾತ್ರ. ತಡೆಯಲಾಗಲಿಲ್ಲ. ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟ ಭಾರ್ಗವ. ಮಂಜಾದ ಕಣ್ಣಿನಿಂದ ಏನೂ ಕಾಣಿಸಲಿಲ್ಲ. ಕೈ ಸ್ಪರ್ಶದಿಂದ ಮೊಬೈಲ್ನಲ್ಲಿ ಮತ್ತೆ ರೀಲ್ಸ್ ಓಪನ್ ಆಗಿ ಹೋಯಿತು. ಮತ್ತೆ ಅದೇ ಹಾಡು. ಏನಿಲ್ಲ ಏನಿಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ. ಮನಸ್ಸಿನೊಳಗೆ ಖಾಲಿ ಖಾಲಿ, ನೀ ಮನದೊಳಗೆ ಇದ್ದರು. ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ. ಅವನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಹೌದು, ಅವಳೇ. ಮತ್ತೆ ಮತ್ತೆ ಕಣ್ಣೊರೆಸಿಕೊಂಡು ನೋಡಿದ. ಬಸವಳಿದ ಮುಖ, ಪತ್ತಿದ ಕೆನ್ನೆ, ಕುಳಿಬಿದ್ದ ಕಣ್ಣು. ಅವಳೇನ ಇವಳು ಎನ್ನುವಷ್ಟು ಬದಲಾವಣೆ. ಧಾತ್ರಿ, ನೀನೇನಾ? ಓಯ್ ಧಾತ್ರಿ ಬಂಗಾರ, ಏನೋ ಇದು? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಎಂಬ ಟ್ಯಾಗ್ ಲೈನ್ ರೀಲ್ಸ್ಗೆ. ಆದರೆ ಕಾಲ ಮಿಂಚಿ ಹೋಗಿತ್ತು. ಅವಳು ಆ ಹಾಡಿಗೆ ಅಭಿನಯ ಮಾಡುತ್ತಿದ್ದರೂ ನಿಜವಾದ ಕಣ್ಣೀರು ಜಾರುತ್ತಲೇ ಇತ್ತು. ಅವಳ ಕೆನ್ನೆಯಿಂದ ಕರಿಮಣಿ ಮಾಲೀಕನೇ ಬೇರೆ ಆಗಿದ್ದ. ಈಗ ಹೃದಯದ ಮಾಲೀಕನನ್ನು ಬಿಡಲಾಗದೆ, ಕರಿಮಣಿ ಮಾಲೀಕನನ್ನು ಬಿಟ್ಟು ಕೊಡಲಾಗದೆ ಒದ್ದಾಡುತ್ತಿದ್ದ ಅವಳ ಬದುಕಿನ ಪರಿಪಾಟಲು ಭಾರ್ಗವನ ಗಂಟಲ ಸೆರೆಯನ್ನು ಬಿಗಿದಿತ್ತು. ಇವನ ಕಣ್ಣೀರು ಕೂಡ ಜಾರುತ್ತಲೇ ಇತ್ತು. ನಮಸ್ಕಾರ.